ಬೆಳ್ಳಿ ಹೂವು ಮುಡ್ಕೊಳಕ್ಕೂ ಬರಲ್ವಾ? ಬಾಯಿಲ್ ನಾನೇ ಮುಡಿಸ್ತೀನಿ. ಮಾಯಾ, ಕೆಲವೊಂದಷ್ಟು ವಿಷಯಗಳು ನಿನಗಿಷ್ಟ ಆಗದೆ ಇರ್ಬೋದು. ಆದಷ್ಟು ಬೇಗ ಅದಕ್ಕೊಂದು ಪರಿಹಾರನ ನಾನು ಹುಡುಕೊಡ್ತೀನಿ. ನೀನೇನು ಯೋಚನೆ ಮಾಡಬೇಡ. ನೀವು ಹಾಸ್ಪಿಟ್ಲಲ್ಲಿದ್ದಾಗ ಅವಳಿಂದ ಆಗಿದ್ದ ನೋವು ಅಷ್ಟಿಷ್ಟಲ್ಲ ಅತ್ತೆ. ಏನೋ ನಿಮ್ಮ ಮುಖ ನೋಡಿ ನಾನು ಸುಮ್ಮನೆ ಇದ್ದೀನಿ, ಇಲ್ಲಾಂದರೆ ಕಥೆನೇ ಬೇರೆ ಇರ್ತಿತ್ತು. ಮಾಯಾ, ನೀನೀಗ ಮದುಮಗಳು. ಈ ವಿಚಾರನೆಲ್ಲ ಪಕ್ಕಕ್ಕಿಟ್ಟು ಸಂತೋಷವಾಗಿ ಹಸೆಮಣೆ ಏರೋದನ್ನು ಕಲಿ. ಇದನ್ನೆಲ್ಲ ನೋಡ್ಕೊಳ್ಳೋಕ್ಕೆ ಶರ್ಮಿಳಾ ಮತ್ತೆ ಬೈರಾ ಇದ್ದಾರೆ. ಇದು ನಿನ್ ಮದುವೆ ಮಾಯಾ. ನೀನ್ ಸಂತೋಷದಿಂದ ಹಸೆಮಣೆ ಏರದೆ ಇದ್ರೆ ಹೇಗೆ? ಶರ್ಮಿಳಾ, ತಗೋ ಈ ಸೀರೆ ಒಡವೆಗಳೆಲ್ಲ ನಿನಗೆ. ಇದನ್ನ ಈಗಲೇ ಹಾಕೊಂಡ್ ಬಂದು ತೋರ್ಸು ಮಾಯಾ. ಸರಿ ಅತ್ತೆ. ಮಾಯಾ, ಮದ್ವೆ ಆದ್ಮೇಲೆ ಕೋಪದಲ್ಲಿದ್ರೆ ಹುಟ್ಟೋ ಮಕ್ಕಳು ಕೋತಿ ತರ ಹುಟ್ಟತಾವಂತೆ. ಈಗ್ಲಾದ್ರೂ ನಗ್ನಗ್ತಾ ಇರು. ನಡಿ. ರಾಜಾ, ಮಾಯಿನ ಮದುವೆ ಇನ್ವಿಟೇಷನ್ ಕಾರ್ಡ್ ನಿನಗೆ ಗೊತ್ತಾದರೆ ಬೇಜಾರಾಗುತ್ತೆ ಅಂತ ಗೊತ್ತು. ಆದರೆ ಇದನ್ನು ತಿಳಿಸ್ದೆ ನನಗೆ ಬೇರೆ ದಾರಿ ಇರಲಿಲ್ಲ. ಸಂಬಂಧಗಳನ್ನ ಗಟ್ಟಿ ಮಾಡಬೇಕು ಅಂದರೆ ರಿಂಗ್ಸ್ ಎಕ್ಸ್ಚೇಂಜ್ ಮಾಡ್ಕೋತಾರೆ. ನಿನ್ನ ಮಧ್ಯೆ ಇದ್ದಿದ್ದ ರಿಲೇಷನ್ಶಿಪ್ನ ಇವತ್ತಿಗೆ ಎಂಡ್ ಮಾಡ್ತಿದ್ದೀನಿ. ಯಾಕಂದರೆ ನನಗೆ ಹುಟ್ಟೋ ಮಗು ಯಾವತ್ತೂ ಶ್ರೀಮಂತರ ಮನೇಲಿ ಹುಟ್ಟಬೇಕೇ ಹೊರತು ನಿನ್ನಂಥ ಬಿಕಾರಿಗಳ ಮನೇಲಲ್ಲ. ಸೊ ಮಿಸ್ಟರ್ ರಾಜ್, ಇದು ನಮ್ಮಿಬ್ರು ಕೊನೆ ಭೇಟಿ. ನನಗಿನ್ಯಾವತ್ತೂ ಕಾಣಿಸ್ಕೋಬೇಡ. ಗುಡ್ ಬೈ. ತಿಳಿಸಿದ ಬೇಜಾರಾಗಲಿಲ್ಲ, ಉಪಯೋಗ ಆಯಿತು. ಅಮ್ಮ ಈ ವಿಚಾರದ ಬಗ್ಗೆ ನನಗೆ ಹೇಳಿದರು, ಆದರೆ ಎಲ್ಲಿ ಯಾವಾಗ ಅನ್ನೋದು ಗೊತ್ತಿರಲಿಲ್ಲ. ಈಗ ಗೊತ್ತಾಯ್ತಲ್ಲ, ಅಷ್ಟು ಸಾಕು. ಏನು ಮಾಡಬೇಕು ಅಂತ ಇದೆಯಾ ರಾಜಾ? ಮಾಯಂಗೆ ಒಂದು ಒಳ್ಳೆ ಗಿಫ್ಟ್ ಕೊಡಬೇಕು ಅಂತ ಇದ್ದೀನಿ. ಗಿಫ್ಟಾ? ಈ ಪ್ರಪಂಚದಲ್ಲಿ ಯಾರೂ ಅವಳಿಗೆ ಇಷ್ಟು ದೊಡ್ಡ ಗಿಫ್ಟ್ ಕೊಟ್ಟಿರಬಾರ್ದು ಅಂತ ಗಿಫ್ಟ್ ಕೊಡ್ತೀನಿ. ನೋಡ್ತಾ ಇರೋ. ಹರಿಣಿ, ಏನು ಆಕಾಶ ನೋಡ್ಕೊಂಡು ನಿಂತಿದ್ಯಾ? ಮಳೆ ಬರುತ್ತೆ ಅಂತನಾ? ಚಿಕ್ಕ ವಯಸ್ಸಲ್ಲಿ ಅಜ್ಜಿ ಹೇಳ್ತಿದ್ರು, ಸತ್ತವರು ನಕ್ಷತ್ರ ಆಗ್ತಾರಂತೆ. ನಕ್ಷತ್ರ ಜಾರಬೇಕಾದ್ರೆ ನಾವೇನಾದ್ರೂ ಬೇಡ್ಕೊಂಡ್ರೆ ಅದು ನೆರವೇರುತ್ತೆ ಅಂತಾನು ಹೇಳಿದ್ರು. ಅದಕ್ಕೆ ಆಕಾಶ ನೋಡ್ಕೊಂಡು ಬೇಡ್ಕೋತಿದ್ದೆ. ಏನು ಬೇಡ್ಕೋತಿದ್ದೆ? ಅದ್ದೂರಿಯಾಗಿ ನಡೀತಿರೋ ಈ ಮದ್ವೆನ ಯಾವುದಾದ್ರೂ ಒಂದು ಶಕ್ತಿ ರೂಪದಲ್ಲಿ ಬಂದು ನಿಲ್ಲಿಸು ಅಂತ ಬೇಡ್ಕೋತಿದ್ದೆ.
ಮನುಷ್ಯರಾಗಿ ನಾವೆಷ್ಟು ಪ್ರಯತ್ನ ಪಡಬೇಕೋ ಪಟ್ಟಿದ್ದೀವಿ. ಆದರೆ ಈಗ ಕಣ್ಣಿಗೆ ಕಾಣ್ದಿರೋ ಶಕ್ತಿ ಒಂದು ಬಂದು ಈ ಮದುವೆ ನಿಲ್ಲಿಸ್ಬೇಕಷ್ಟೆ. ಅಮ್ಮ ಜಗಜ್ಜನನಿ, ನಿನಗೆ ನನ್ನೆಲ್ಲ ಕಷ್ಟಗಳು ಗೊತ್ತಿದೆ. ಹೇಗಾದ್ರೂ ಮಾಡಿ ನನ್ನನ್ನ ಈ ಬಂಧನದಿಂದ ಮುಕ್ತಿ ಮಾಡು ತಾಯಿ. ನನ್ ಗಂಡಂಗೆ ಮೋಸ ಆಗ್ತಿದೆ. ಏನು ಅರಿದೇ ಇರೋ ಬೆಳ್ಳಿಗೆ ಅನ್ಯಾಯ ಆಗ್ತಾ ಇದೆ. ಅದನ್ನೆಲ್ಲ ತಡಿಬೇಕು ಅಂದ್ರೆ ನಾನು ಇದರಿಂದ ಹೊರಗಡೆ ಬರ್ಬೇಕು. ಹೇಗಾದ್ರೂ ಮಾಡಿ ನನ್ನನ್ನ ದಡದವರೆಗೂ ತಗೊಂಡು ಹೋಗು ತಾಯಿ. ಕಲ್ಲಿಂದ ಹೊಡೆದು ಇಲ್ಲ ಯಾವುದೋ ಬಂಡೆ ಕುತ್ತು ಈ ಗಾಜನ್ನೆಲ್ಲ ಪುಡಿ ಪುಡಿ ಮಾಡು ತಾಯಿ. ಪ್ರತಿ ಬಾರಿ ನೀನೆ ನನ್ನನ್ನ ಕಾಪಾಡಿದೀಯ, ಹಾಗೆ ಇವತ್ತು ನೀನೆ ನನ್ನನ್ನ ಕಾಪಾಡಬೇಕು. ನನ್ಗೆ ಬೇರೆ ದಾರಿ ಕಾಣಿಸ್ತಾ ಇಲ್ಲ. ನಿನ್ನ ಕೈ ಮುಗಿದು ಬೇಡ್ಕೊಳ್ತೀನಿ, ಇಲ್ಲಿಂದ ನನ್ನನ್ನ ಬಿಡುಗಡೆ ಮಾಡು ತಾಯಿ. ಹೇಗಾದ್ರೂ ಮಾಡಿ ಬಿಡುಗಡೆ ಮಾಡು ತಾಯಿ ನನ್ನನ್ನ. ಮಾವ, ಏನು ಬೆಳ್ಳಿ? ಮಾವ, ನಾನು ನಿಮ್ಗೆ ಅಂತೇನೋ ತಂದಿದ್ದೀನಿ, ತಗೊಳ್ಳಿ. ಶರ್ಟ್ ತುಂಬ ಚೆನ್ನಾಗಿದೆ ಬೆಳ್ಳಿ. ನಿಮ್ಮ ಮದುವೆಗೆ ಉಡುಗೊರೆ ಕೊಡಬೇಕು ಅನ್ನಿಸ್ತು. ದೊಡ್ಡ ಉಡುಗೊರೆ ಕೊಡೋಷ್ಟು ದುಡ್ಡು ಇರಲಿಲ್ಲ ಮಾವ. 6 ಕಾಸು 3 ಕಾಸು ಕೂಡಿಟ್ಟಿದ್ದ ದುಡ್ಡಲ್ಲಿ ಈ ಶರ್ಟ್ನ ತಂದಿದ್ದೀನಿ. ಹೇಗಿದೆ ಅಂತ ನೋಡಿ ಹೇಳಿ ಮಾವ. ತುಂಬ ಚೆನ್ನಾಗಿದೆ, ನನಗಿಷ್ಟ ಆಯಿತು. ಥ್ಯಾಂಕ್ ಯು ಬೆಳ್ಳಿ. ಮದುವೆಗೆ ಇದನ್ನೇ ಹಾಕೋತೀನಿ. ಯಾಕೆ ಬೆಳ್ಳಿ ಹೇಳ್ತಾ ಇದೀಯಾ? ಹಾಗೆಲ್ಲ ಅಳ್ಬಾರ್ದು. ನಾನು ಯಾವಾಗಲೂ ನಿನ್ನ ಜೊತೆನೇ ಇರ್ತೀನಿ. ಮಾವ, ನನ್ನ ನಿಮ್ಮ ಋಣ ಇವತ್ತಿಗೆ ಮುಗ್ದೋಗುತ್ತೆ. ಯಾರಪ್ಪ ಅವ್ರು ಹಿಂಗೆ ಮಲಗಿದ ದೇವ್ರ ಕಟ್ಬಿಡಿ? ಓ ಹೇಳ ಮೇಲೆ ಧರ್ಮ ಛತ್ರ ಬಿಟ್ರ ಹೇಳ ಮೇಲೆ. ಅಯ್ಯೋ ದೇವಸ್ಥಾನ ಕಟ್ಟೆ ಬಿಡಲ್ಲ ನೀವು. ಹೇಳ ಮೇಲೆ. ಬೈ ಸೌಮ್ಯ ಇದಾಡ್ರಿ. ಅಯ್ಯೋ ಅಪ್ಪ ಅವ್ರೆ, ನೀವಾ? ಯಾಕಪ್ಪ ಇಲ್ಲಿ ಮಲಗಿದ್ದೀರಾ? ಏನೆಲ್ಲ ಮಾತಾಡ್ಬಿಡುತ್ತೆ, ಕ್ಷಮಿಸ್ಬಿಡಿ ಸ್ವಾಮಿ. ಅಲ್ಲಪ್ಪ ಅವ್ರೆ, ಸದ್ದಲ್ಲಿ ಮುತ್ಕೊಂಡು ಮದುವೆ ಹಿಡ್ಕೊಂಡು ನೀವು ಯಾಕೆ ಇಲ್ಲಿ ಮಲಗಿರ? ಏನು ವಿಚಾರ? ಏನು ಮುತ್ತು ಮದುವೆನಾ? ನಿಮಗೆ ಈ ವಿಚಾರ ಗೊತ್ತೇ ಅಲ್ವಾ? ಈ ವಾರದಲ್ಲಿ ಮುತ್ಕೊಂಡು ಮದುವೆ ಇದೆ. ಮಾವನ ಮಗಳು ಮಾಯಿನ ಜೊತೆಲ್ಲ ಮದುವೆ. ನಮ್ಮವ್ರು ದೊಡ್ಡ ಚೌಟೆಲ್ಲ ಮದುವೆ. ನಿಮ್ಗೆ ಯಾರು ಹೇಳಿಲ್ವ ಈ ವಿಚಾರನ? ಇವ್ರೆ ಆಗಲೇ ಫೋನ್ ಮಾಡಿದ್ದು ನಾನೇ. ಸರಿ, ನೀವು ಕೇಳಿದ ತಕ್ಷಣ ಕೊಡೋಕ್ಕಾಗಲ್ಲ, ಜಾಸ್ತಿ ಖರ್ಚಾಗುತ್ತೆ. ನನಗೆ ಗನ್ ಬೇಕೇ ಬೇಕು. ದುಡ್ಡು ಎಷ್ಟು ಖರ್ಚಾದರೂ ಪರವಾಗಿಲ್ಲ. ಇಲ್ಲಿ ಕ್ಯಾಶ್ ಕೊಟ್ರೆ ವ್ಯವಹಾರ ಆಗೋದು. ಇದು ಅಡ್ವಾನ್ಸ್. ಒಳ್ಳೆ ಗನ್ ತಂದು ಕೊಟ್ರೆ ಇನ್ನಷ್ಟು ದುಡ್ಡು ಕೊಡ್ತೀನಿ. ಸರಿ, ಗನ್ ರೆಡಿ ಆದಮೇಲೆ ಕಾಲ್ ಮಾಡ್ತೀನಿ.
ನಿನ್ನ ಕತೆ ಮುಗಿಸ್ತೀನಿ. ಬೆಳ್ಳಿ ಬದುಕಬೇಕಾದ್ರೆ ನೀನು ಸಾಯಲೇಬೇಕು. ನೋಡಮ್ಮ, ಮನೆ ಅರೇಂಜ್ಮೆಂಟ್ಸ್ ಎಲ್ಲ ಹೇಗಿದೆ? ಮನೆಗೆ ಬಂದು ಉಳ್ಕೊಳ್ಳೋಕೆ ಎಲ್ಲ ವ್ಯವಸ್ಥೆ ಮಾಡಾಗಿದೆ. ಜಾಸ್ತಿ ಜನ ಬಂದ್ರೆ ಮೇಲ್ಗಡೆ 4 ರೂಮ್ ಇದೆ. ಇನ್ನು ಊಟ ತಿಂಡಿ ವ್ಯವಸ್ಥೆ ಎಲ್ಲ ಭೈರ ನೋಡ್ಕೋತಿದ್ದಾನೆ. ಇನ್ನೂ ಏನಾದ್ರು ಮಾಡ್ಬೇಕಿತ್ತ ಅಮ್ಮ? ಬೇಡ ಬೇಡ. ಮುತ್ತು, ಮಾಯಾ, ಏನ್ ಚಿಕ್ಕಮ್ಮ? ಮನೆ ಒಳ್ಳೆ ಅರಮನೆ ಹಾಗೆ ಅಲಂಕಾರ ಮಾಡಿಸಿದೀಯಾ. ಅದು ಇನ್ನೂ ಚೆನ್ನಾಗಿರ್ಬೇಕು ಅಂದ್ರೆ ಒಂದ್ ಸ್ವಲ್ಪ ಹಾಡು ಕುಣಿತ ಇರ್ಬೇಕಲ್ವಾ? ಅಮ್ಮ, ನಾನು ಹಾಡ್ಲಾ ಅಮ್ಮ? ಶರ್ಮಿಳಾ, ನೀನ್ ಆಡ್ತೀಯಾ? ಅಮ್ಮ, ನಂಗೆ ಸ್ವಲ್ಪ ಕೆಲಸ ಇದೆ, ಹೋಗ್ಬಂದ್ಬಿಡ್ತೀನಿ. ಭೈರ, ಬೇಡ ನೋಡು, ಸುಮ್ಮನೆ ಇರು. ನಾನು ಹಾಡ್ತೀನಿ ಅಂತ ತಕ್ಷಣ ನಿನ್ ಕೆಲಸ ಬಂದ್ಬಿಡತ್ತೆ ಅಲ್ವಾ? ಇಲ್ಲ, ಅತ್ತಿ ಆರ್ಡರ್ ಮಾಡಿದ್ವಲ್ವೇನಾ, ಅದನ್ನ ತಂದ್ಬಿಡ್ತೀವಿ. ಕಿವಿಗೆ ಇಟ್ಕೊಬೇಕಲ್ಲ. ನೋಡಮ್ಮ ಹೇಗ್ ರೇಗಿಸ್ತಿದಾನಂತ. ನೀನ್ ಶರ್ಮಿಳಾ ಆಡೋದ್ ಕೇಳ್ಬೇಕು, ಒಂದ್ಸರಿ ಕೇಳ್ಕೊಂಡು ಹೋಗ್ಬಿಡು. ಥ್ಯಾಂಕ್ಸ್ ಅಣ್ಣ. ಅಣ್ಣ ಜೊತೆಗೆ ಡ್ಯಾನ್ಸ್ ಮಾಡ್ತೀನಿ. ಅಲ್ಲಿಗೆ ಅಪ್ಪ, ನನ್ಗಂತೂ ಡ್ಯಾನ್ಸ್ ಮಾಡಿ ಸುಸ್ತಾಯ್ತು. ನೆಕ್ಸ್ಟ್ ಮದ್ವೆ ಗಂಡು ಹೆಣ್ಣು ಡ್ಯಾನ್ಸ್ ಮಾಡ್ಬೇಕು. ಅಂದ್ರೆ ಮಾಯಾ ಮತ್ತೆ ಮುತ್ತಣ್ಣ. ಮನಸ್ಸಿಗೆ ನೀನು ಹಗಲೇ ಮುಳುಗಿದೆ ಕನಸಲಿ ನಾನು. ಹಿಡಿದರು ಕುಣಿಯುತ್ತ ಹೃದಯವಿದು ಹಿಡಿತಕ್ಕೆ ಸಿಗುತ್ತಿಲ್ಲ. ಕುಂತರು ನಿಂತರು ನಿನ್ನ ಭಜನೆ, ಬೇರೆ ಕೆಲಸನೇ ಇಲ್ಲ. ನೆಕ್ಸ್ಟ್ ರೌಂಡ್ ಯಾರು ಗೊತ್ತಾ? ಗೆಸ್ ಮಾಡಿ. ನಮ್ಮಪ್ಪ ಮತ್ತೆ ಭೈರ. ಎಣ್ಣೆನು ಸೋಡನು ಎಂಥ ಒಳ್ಳೆ ಫ್ರೆಂಡು, ಒಂದನ್ನೊಂದು ಬಿಟ್ಟು ಎಂದು ಇರೋದಿಲ್ಲ. ಹಂಗನೇ ನಾನು ನೀನು ಒಳ್ಳೆ ಫ್ರೆಂಡು, ಅಣ್ಣ ತಮ್ಮ ಬಂದು ಬಳಗ ನಾವೇ ಎಲ್ಲ. ಫುಲ್ ಬಾಟಲು ಎತ್ತು ಸುಮ್ಮನೆ, ಕಂಠ ಪೂರ್ತಿ ನೀ ಕುಡಿಯೋ ಅಣ್ಣನೇ. ನೈಟ್ ಟೈಟ್ ಆದ ಮೇಲೆ ರೋಡೆ ನಮ್ಮನೆ, ಮನೆ 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 ಮನೆ. ಎಣ್ಣೆ ಬೇಕು ಅಣ್ಣ, ಇಷ್ಟೇ ಸಾಕು ರನ್ನ, ಕುಡಿಯಬೇಕು ಇನ್ನ. ನೀನ್ ನೋಡ್ಕೊ ನಿನ್ನ ಕಣ್ಣ. ನನಗಂತೂ ಡ್ಯಾನ್ಸ್ ಆಡ್ ಸುಸ್ತಾಗೋಗಿದೆ. ಈಗ ಸ್ಪೆಷಲ್ ಗೆಸ್ಟ್ ಒಬ್ರು ಡ್ಯಾನ್ಸ್ ಆಡ್ತಾರೆ. ಯಾರು ಅಂತ ತಿಳ್ಕೊಬೇಕಾ? ನಮ್ ಬೆಳ್ಳಿ. ಬಾ ಬೆಳ್ಳಿ, ಬಾ ನೀನು. ನನಗೋಸ್ಕರ ನೀನು ಡ್ಯಾನ್ಸ್ ಆಡ್ಬೇಕು. ಡ್ಯಾನ್ಸ್ ಎಲ್ಲ ನನಗೆ ಬರಲ್ಲ ಮಾವ. ಬೆಳ್ಳಿ, ನಿನ್ ಮತ್ತು ಮಾವನ್ ಮದ್ವೆ ನಿನಗೆ ಸಂತೋಷ ಇದೆ ತಾನೆ? ಅಕ್ಕ, ಮತ್ತೆ ಡ್ಯಾನ್ಸ್ ಮಾಡು ಬೆಳ್ಳಿ. ನನಗೆ ಡ್ಯಾನ್ಸ್ ಎಲ್ಲ ಬರಲ್ಲ. ಬೇಕಾದ್ರೆ ಹಾಡು ಹೇಳ್ತೀನಿ. ಸರಿ, ಹಾಡೇ ಹಾಡು. ದೇವರ ಆಟ ಬಲ್ಲವರಾರು, ಆತನ ಎದಿರು ನಿಲ್ಲುವರಾರು. ಕೇಳದೆ ಸುಖವ ತರುವ, ಹೇಳದೆ ದುಃಖವ ಕೊಡುವ, ತನ್ನ ಮನದಂತೆ ಕುಣಿಸಿ
ನಿಲ್ಲುವರಾರು ಕೇಳದೆ ಸುಖವ ತರುವ ಹೇಳದೆ ದುಃಖವ ಕೊಡುವ ತನ್ನ ಮನದಂತೆ ಕುಣಿಸಿ ಆಡುವ ದೇವರ ಆಟ ಬಲ್ಲವರಾರು ಆತನ ಎದಿರು ನಿಲ್ಲುವರಾರು. ಅಯ್ಯೋ ಏನು ಮನೆಯೆಲ್ಲ ಬೆಂಕಿ ಚಿತ್ರ ಚಿತ್ರ ಏನು ಹೋಯ್ತಲ್ಲ ಯಾರಮ್ಮ ಬೆಂಕಿ ಹಚ್ಚಿದ ಅಮ್ಮ ಮಗು ಬದುಕಿದೆ ಅಂತ ಗೊತ್ತಾದ್ರೆ ಆ ಪಾಪಿಗಳು ಖಂಡಿತ ಸಾಯಿಸ್ಬಿಡ್ತಾರೆ ಅಮ್ಮ. ನನ್ನ ಮಗುನ ಅವ್ರ ಅಪ್ಪನ ಹತ್ರ ಸೇರೋ ಹಾಗೆ ಮಾಡಮ್ಮ. ನಿನ್ ಮಗುನ ನಾನು ಕಾಪಾಡ್ತೀನಮ್ಮ. ಯಾವ ಊರಲ್ಲಿ ನನ್ನ ಮಗಳನ್ನ ಕಳ್ಕೊಂಡ್ನೋ ಅದೇ ಊರಿಗೆ ಇಷ್ಟು ವರ್ಷ ಆದಮೇಲೆ ವಾಪಸ್ ಬಂದಿದ್ದೀನಿ. ಚಿತ್ರ, ನೀನು ಹೇಳ್ದಾಗೆ ನಿನ್ನ ಮಗುನ ನಾನು ಜೋಪಾನ ಮಾಡಿದ್ದೀನಮ್ಮ. ನನ್ನನ್ನು ಕ್ಷಮಿಸು ಚಿತ್ರ. ನಿನ್ನ ಆಸೆಯಂತೆ ನಾನು ಈ ಊರಿಂದ ದೂರ ಇರಬೇಕಂತಲೇ ಇದ್ದೆ. ಆದರೆ ಅಳಿಯಂದ್ರು ಇನ್ನೊಂದು ಮದುವೆ ಆಗ್ತಿದ್ದಾರೆ. ನಿನ್ನ ಮಗುಗೆ ತಂದೆ ಪ್ರೀತಿ ಸಿಗಬೇಕು ಅಂತಂದ್ರೆ ಈ ಮದುವೆ ನಡೆಯೋಕ್ಕೂ ಮುಂಚೆ ಅವ್ರ ಮಗು ಬದುಕಿರೋ ವಿಚಾರ ಅವ್ರಿಗೆ ಗೊತ್ತಾಗಬೇಕು. ಈ ವಿಷಯ ಗೊತ್ತಾದರೆ ಅಳಿಯಂದ್ರು ಅದೆಷ್ಟು ಖುಷಿ ಪಡ್ತಾರೋ. ತಾಯಿ ಪ್ರೀತಿಯಿಂದ ದೂರ ಆದ ಮಗುಗೆ ತಂದೆಯಿಂದ ದೂರ ಆಗೋದಕ್ಕೆ ನಾನು ಬಿಡಲ್ಲ. ಅದಕ್ಕೋಸ್ಕರನೇ ನಾನು ಇಲ್ಲಿಗೆ ಬಂದಿದ್ದೀನಿ. ಹೇಗಾದರೂ ಮಾಡಿ ಮುತ್ತು ಅವ್ರಿಗೆ ನಿಜ ಗೊತ್ತಾಗೋ ಹಾಗೆ ಮಾಡೇ ಮಾಡ್ತೀನಿ. ಇದಕ್ಕೂ ಮುಂಚೆ ಈ ಊರಲ್ಲಿ ನನ್ನನ್ನು ಯಾರೂ ನೋಡಿಲ್ಲ. ಈ ವಿಳಾಸ ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ ನನ್ನನ್ನು ಗುರ್ತು ಹಿಡಿಯಲ್ಲ. ಹೇಳ್ತಾರೆ, ಹಾ ಇದೊಂದೇ ದಾರಿ ಈಗ. ಅಣ್ಣ, ಒಂದ್ ನಿಮಿಷ ಅಣ್ಣ, ಈ ಕಲ್ಯಾಣ ಮಂಟಪ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ? ನಮ್ಮ ಮುತ್ತಣ್ಣ ಬಂದಿದ್ರು. ಹಾ ಹೌದು. ಹಿಂಗೆ ಸೀದಾ ಮುಂದಕ್ಕೆ ಹೋಗಿ ಎಡಕ್ಕೆ ತಿರುಗಿ ಬಲಕ್ಕೆ ಹೋಗಿ ಅಲ್ಲಿ ದೊಡ್ಡ ಕಲ್ಯಾಣ ಮಂಟಪ ಇದೆ. ಅದೇ ಕಲ್ಯಾಣ ಮಂಟಪದಲ್ಲೇ ಈ ಮದುವೆ ನಡೀತಾ ಇರೋದು. ನಿಮ್ಮಿಂದ ಬಹಳ ಉಪಕಾರ ಆಯ್ತು. ನಾನಿನ್ ಬರ್ತೀನಿ.